ಸಂದರ್ಭದಲ್ಲಿ ಆ ಅಭಿನಂದನೆಯ ಮಾನಪತ್ರದ ವಾಚನವನ್ನ ಮಾಡಲಿಕ್ಕಿದ್ದಾರೆ. ಶ್ರೀಕೃಷ್ಣ ಮಠದ ಆಸ್ಥಾನ ವಿದ್ವಾಂಸರಾದಂಥ ಪೂಜ್ಯ ಗೋಪಾಲಾಚಾರ್ಯರು. ಪಾದ ಪದ್ಮಾರಾಧಕರಾದ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀಮದ್ ಉಪೇಂದ್ರ ತೀರ್ಥ ಪೀಠಾಧೀಶ್ವರರಾದ ಶ್ರೀ ಶ್ರೀ ಸುಜ್ಞಾನೇಂದ್ರ ತೀರ್ಥ ಶ್ರೀಪಾದರ ಕರಕಮಲ ಸಂಜಾತರಾದ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಅಡಿದಾವರೆಗಳಲ್ಲಿ ಪ್ರಾತಸ್ಮರಣೀಯ ಶ್ರೀ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರಲ್ಲಿ ಶಿಷ್ಯತ್ವ ವಹಿಸಿ ಅದಮಾರಿನ ಮೂಲ ಮಠದಲ್ಲಿ ಸುಧಾಂತ ವೇದಾಂತದ ಅಧ್ಯಯನವನ್ನು ನಡೆಸಿ ವಿದ್ಯಾಗುರುಗಳ ಆಶಯದಂತೆ ಸ್ವತಃ ಉತ್ತಮ ಬರಹಗಾರರಾಗಿದ್ದು ಧಾರ್ಮಿಕ ವೈಚಾರಿಕ ಸಾಂಸ್ಕೃತಿಕ ಮಾಸಪತ್ರಿಕೆ ಸುಗುಣಮಾಲಾ ಸುಗುಣ ಡೈಜೆಸ್ಟ್ ಇವುಗಳನ್ನು ಧರ್ಮ ಪ್ರಸಾರಕ್ಕಾಗಿ ಎಳೆ ವಯಸ್ಸಿನಲ್ಲಿ ಪ್ರಾರಂಭಿಸಿದ ಕ್ರಿಯಾಶೀಲರೇ. ಉಡುಪಿ ಶ್ರೀಕೃಷ್ಣದೇವರ ಪೂಜಾ ಪರ್ಯಾಯವನ್ನು 3 ಬಾರಿ ಯಶಸ್ವಿಯಾಗಿ ನಿರ್ವಹಿಸಿ ಶತಾಯುಷಿಗಳಾದ ಶ್ರೀ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದರ ಸ್ಮಾರಕವಾಗಿ ಶ್ರೀಕೃಷ್ಣನ ಉಡುಪಿಗೆ ಭವ್ಯ ಸ್ವಾಗತ ಗೋಪುರವನ್ನು ನಿರ್ಮಿಸಿ ಸ್ವಪರಮೇಷ್ಠಿ ಗುರುಗಳ ಒಂದು ಗುರುತ್ವವನ್ನು ಸ್ಥಾಪಿಸಿದವರು. ಗೀತಾಚಾರ್ಯನ ಸಂಪ್ರೀತಿಗಾಗಿ ಲಕ್ಷ್ಯ ಗೀತಾ ಲೇಖನ ಯಜ್ಞವನ್ನು ಭಕ್ತರಿಂದ ನಡೆಸಿ ಸಮಗ್ರ ಭಗವದ್ಗೀತೆಯನ್ನು ಶಿಲಾಲೇಖನಗೊಳಿಸಿ ಅಪೂರ್ವ ರೀತಿಯ ಗೀತಾಮಂದಿರವನ್ನು ಹಿಂದೂ ರಾಷ್ಟ್ರ ನೇಪಾಳದ ಅರಸರಿಂದ ಉದ್ಘಾಟನೆಗೊಳಿಸಿ ಶ್ರೀಕೃಷ್ಣನಿಗೆ ಸಮರ್ಪಿಸಿರುವಿರಿ. ಅನ್ನಬ್ರಹ್ಮ ಕೃಷ್ಣನಿಗೆ ಅನ್ನಯಜ್ಞ ಅನ್ನಧರ್ಮ ಅನ್ನಬ್ರಹ್ಮ ಎಂಬ ಸುಸಜ್ಜಿತ ಭೋಜನ ಶಾಲೆಗಳನ್ನು ಸಮರ್ಪಿಸಿದಿರಿ. ಉತ್ಸವ ಪ್ರಿಯ ಶ್ರೀಕೃಷ್ಣನಿಗೆ ಬಹುಕೋಟಿ ವೆಚ್ಚದ ನವರತ್ನ ರಥವನ್ನು ಸಮರ್ಪಿಸಿ ಪ್ರಾಚೀನ ಆರ್ಷ ವೈದಿಕ ಜ್ಞಾನ ಪರಂಪರೆಯ ಉಳಿವಿಗಾಗಿ ಪುತ್ತಿಗೆಯ ಮೂಲ ಮಠದಲ್ಲಿ ವಿದ್ಯಾಪೀಠವನ್ನು ಮತ್ತು ಪಾಡಿಗಾರು ಶಾಖಾಮಠದಲ್ಲಿ ಲೌಕಿಕ ವೈದಿಕ ವಿದ್ಯಾಪೀಠವನ್ನು ನಡೆಸುತ್ತಿರುವಿರಿ. ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ತತ್ವವಾದವನ್ನು ಶ್ರೀಕೃಷ್ಣ ಪ್ರಜ್ಞೆಯನ್ನು ಜಗದ ಅಗಲದಲ್ಲಿ ಪ್ರಸರಿಸುವ ಕ್ರಾಂತಿಕಾರಕ ಹೆಜ್ಜೆಯನ್ನಿರಿಸಿ ಅಮೇರಿಕಾ, ಕೆನಡಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಮೊದಲಾದ ಸ್ಥಳಗಳಲ್ಲಿ ಕೃಷ್ಣ ಮಂದಿರವನ್ನು ಪ್ರತಿಷ್ಠಾಪಿಸಿರುವಿರಿ. ವಿಶ್ವ ಶಾಂತಿಗಾಗಿ ಸರ್ವಧರ್ಮಗಳ ಒಕ್ಕೂಟದ ಅಧ್ಯಕ್ಷರಾಗಿ ಸನಾತನ ಧರ್ಮದ ಧ್ವಜವನ್ನು ವಿಶ್ವದಾದ್ಯಂತ ಹಾರಿಸಿದವರೇ. ಶ್ರೀ ವಾದಿರಾಜ ಸಂಶೋಧನಾ ಪ್ರತಿಷ್ಠಾನವನ್ನು ಸ್ಥಾಪಿಸುವ ಮೂಲಕ ಪ್ರಾಚೀನ ತಾಡಪತ್ರಗಳಲ್ಲಿ ಅಡಗಿರುವಂತಹ ಅಗಾಧವಾದ ಜ್ಞಾನ ನಿಧಿಯನ್ನು ಪ್ರಕಟಣೆಗೊಳಿಸಿ ವಿನಾಶದ ಅಂಚಿನಲ್ಲಿದ್ದ ಸಾವಿರಾರು ಅಜ್ಞಾತ ಹಸ್ತಪ್ರತಿಗಳ ಸಂರಕ್ಷಣೆಯನ್ನು ಮಾಡಿದ ಕೀರ್ತಿ ನಿಮ್ಮದು. ಆಚಾರ್ಯ ಮಧ್ವರ ಕುಲದೈವ ಉಡುಪಿಯ ರಜತಪೀಠಪುರದ ಇತಿಹಾಸ ಪ್ರಸಿದ್ಧ ಶ್ರೀ ಅನಂತೇಶ್ವರ ಮತ್ತು ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನಗಳ ಧರ್ಮದರ್ಶಿಗಳಾಗಿ ಗರ್ಭಗೃಹ ಜೀರ್ಣೋದ್ಧಾರ ನಡೆಸಿರುವಿರಿ. ಜಗತ್ತಿನ 80ಕ್ಕೂ ಹೆಚ್ಚು ರಾಷ್ಟ್ರಗಳನ್ನು ಸಂಚರಿಸಿ ತಮ್ಮ ವರ್ಚಸ್ಸಿನ ಮೂಲಕ ಜಾಗತಿಕ ನಾಯಕರ ಅನೇಕರಿಗೆ ಮಾರ್ಗದರ್ಶನವನ್ನು ನೀಡಿ ಸನಾತನ ಧರ್ಮದ ಶಾಂತಿ ದೂತರಾಗಿ ವಿಶ್ವಕ್ಕೆ ಭಾರತವು ಜಗದ್ಗುರು ಎಂಬುದನ್ನು ಅನ್ವರ್ಥವಾಗಿಸಿರುವಿರಿ. ಈ ಎಲ್ಲ ಸಾಧನೆಗಳಿಗೆ ಶಿಖರಪ್ರಾಯವಾಗಿ ಅಮೇರಿಕ ನ್ಯೂಜೆರ್ಸಿಯ ಶಾಖಾಮಠ ಶ್ರೀಕೃಷ್ಣ ಬೃಂದಾವನದಲ್ಲಿ ಉಡುಪಿಯ ಕಡಗೋಲು ಶ್ರೀಕೃಷ್ಣನ ಪ್ರತೀಕವನ್ನು ಗಂಡಕಿಯ ಸಾಳಗ್ರಾಮ ಶಿಲೆಯಲ್ಲಿ ಪಡಿಮೂಡಿಸಿ ಹೊಯ್ಸಳ ದ್ರಾವಿಡ ಶೈಲಿಯ ಶಿಲ್ಪವುಳ್ಳ ದಾರುಮಯ ಗಜಪೃಷ್ಠ ಆಕಾರದ ಭವ್ಯ ದೇಗುಲದ ನಿರ್ಮಾಣ ನಡೆಸಿ ಪ್ರತಿಷ್ಠಾಪನೆಗೈದು ಇದೀಗ ಉಡುಪಿಯ ಶ್ರೀಕೃಷ್ಣನಿಗೆ ಸಮರ್ಪಿಸುವ ಪರ್ವ ಸಮಯದಲ್ಲಿ ಉಡುಪಿಯ ಹಿರಿಯ ನಾಗರಿಕರೆಲ್ಲರೂ ಯತಿಶ್ರೇಷ್ಠರಾದ ತಮಗೆ ಪರ್ಯಾಯ ಶ್ರೀ ಪೇಜಾವರ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಸನ್ಮುಖದಲ್ಲಿ ಕೃಷ್ಣನ ಉಡುಪಿಯ ಸಮಸ್ತ ನಾಗರಿಕರು ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಎಂಬುದಾಗಿ ಸಮರ್ಪಿಸುತ್ತಿರುವ ಭಕ್ತಿ ನಮನಪೂರ್ವಕ ಸಮಭಿವಂದನೆಗಳು. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಅಭಿನಂದನಾ ಸಮಿತಿ. ಹೇಮಲಂಬಿ ನಾಮ ಸಂವತ್ಸರ ಆಷಾಢ ಕೃಷ್ಣ ಚತುರ್ದಶಿ ಶನಿವಾರ 22/7/2017 ಸ್ಥಳ ರಾಜಾಂಗಣ ಶ್ರೀಕೃಷ್ಣ ಮಠ. ಈಗ ಕಾರ್ಯಕ್ರಮದ ಮುಖ್ಯ ಅಂಗಕ್ಕೆ ಬರ್ತಾ ಇದ್ದೇವೆ. ಮಂಗಳ ವಾದ್ಯದೊಂದಿಗೆ ಈ ವೇದಿಕೆಯ ಮೇಲೆ ಪರಮ ಪೂಜ್ಯರ ಅಭಿನಂದನೆಯ ವಸ್ತುಗಳು ವೇದಿಕೆಯ ಮೇಲೆ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿಯ ಹೃದಯಪೂರ್ವಕವಾದಂಥ ಭಕ್ತಿ ಶ್ರದ್ಧೆಯ ಚಪ್ಪಾಳೆಯ ಸದ್ದಿನೊಂದಿಗೆ ಚಂಡೆ ವಾದನದೊಂದಿಗೆ ಈ ವೇದಿಕೆಗೆ ಪುತ್ತಿಗೆ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾದಕಮಲಗಳಿಗೆ ಇರುವಂಥ ಎಲ್ಲ ವಸ್ತುಗಳು ವೇದಿಕೆಗೆ ಬರ್ತಾ ಇದೆ. ಮಠದ ಮಹಾಸ್ವಾಮಿಗಳು ಹಾರದ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಅಭಿನಂದನಾ ಸಮಿತಿಯ ವತಿಯಿಂದ ಪಾದೂರು ಶ್ರೀಪತಿ ತಂತ್ರಿಗಳು ಕಿರೀಟವನ್ನ ತೊಡಿಸ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಭಿವಂದನೆಯನ್ನ
ಶ್ರೀ ಮನೋಹರ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು. ಸಾಯಿರಾಧ ಗ್ರೂಪ್ನ ಮನೋಹರ್ ಶೆಟ್ಟರು, ಶ್ರೀಕಾಂತ್ ಉಪಾಧ್ಯಾಯ ಅವರು, ಶ್ರೀ ಲೀಲಾಧರ್ ಶೆಟ್ಟಿ ಕಾಪು ಇವ್ರ ಜೊತೆಗೆ ಅಭಿನಂದನಾ ಸಮಿತಿ ವೇದಿಕೆಗೆ ಬಂದು ಒಂದು ಬೃಹತ್ ಮಾಲೆಯನ್ನು ಹಾಕುವುದರ ಮೂಲಕ ಉಡುಪಿಯ ಹೆಸರನ್ನ ವಿಶ್ವ ದಿಗಂತದಲ್ಲಿ ಭಾರತದ ಧರ್ಮ ಪರಂಪರೆಯನ್ನ ಬೆಳಗ್ತಾ ಇರುವಂತಹ ಪರಮ ಪೂಜ್ಯ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಉಡುಪಿಯ ಸಮಸ್ತ ಭಗವತ್ತರ ಹೃದಯಪೂರ್ವಕವಾದಂಥ ಅಭಿವಂದನ. ಸ್ಥಳದ ಧರ್ಮಾಧಿಕಾರಿಗಳಾದಂತಹ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಕೂಡ ಈ ವೇದಿಕೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಪರಮ ಪೂಜ್ಯ ಪುತ್ತಿಗೆ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಗೌರವದ ಸನ್ಮಾನವನ್ನ ಸಲ್ಲಿಸ್ತಾ ಇದ್ದಾರೆ. ತಿರುಮಲ ದೇವಸ್ಥಾನದ ಪರವಾಗಿ ಸಂದರ್ಭದಲ್ಲಿ ಅಭಿನಂದನೆಯನ್ನ ಶ್ರೀ ಗುರುಗಳಿಗೆ ಆನಂದ ತೀರ್ಥಾಚಾರ್ಯ ಅವರು ನಡೆಸಿಕೊಡ್ತಾ ಇದ್ದಾರೆ. ತಿರುಮಲ ಕ್ಷೇತ್ರದ ವಿಶೇಷ ಅಧಿಕಾರಿಗಳಾದಂಥ ಆನಂದ ತೀರ್ಥಾಚಾರ್ಯ ಅವರು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಪರಮ ಪೂಜ್ಯ ಡಾಕ್ಟರ್ ಟಿ ತ್ಯಾಗೇನೈಕೆ ಅಮೃತತ್ವಮಾನಶುಃ ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ತದ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾಃ ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವಾಃ ತೇ ಬ್ರಹ್ಮಲೋಕೆ ತುಪರಾ ಅಂತಕಾಲೇ ಪರಾಮೃತಾತ್ ಪರಿಮುಚ್ಛಂತಿ ಸರ್ವೇ ದಹ್ರಂ ವಿಪಾಪಂ ಪರಮೇಶ್ಮಭೂತಂ ಯತ್ಪುಂಡರೀಕಂ ಪುರಮಧ್ಯಸಗ್ಗಸ್ತಂ ತತ್ರಾಪಿ ದಹರಂ ಗಗನಂ ವಿಶೋಕಸ್ತಸ್ಮಿನ್ ಯದಂತಸ್ತದುಪಾಸಿತವ್ಯಂ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಶ್ರೀ ಕ್ಷೇತ್ರದ ಪರವಾಗಿ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಉಡುಪಿ ನಗರಸಭೆಯ ಹಾಗೆ ಉಡುಪಿ ನಗರಸಭೆಯ ಪರವಾಗಿ ಈ ವೇದಿಕೆಯಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ನಗರಸಭೆಯ ಅಧ್ಯಕ್ಷರಾದಂಥ ಮೀನಾಕ್ಷಿ ಮಾಧವ ಬನ್ನಂಜೆಯವರು ಜೊತೆಗೆ ನಗರಸಭೆಯ ಸದಸ್ಯರು ವೇದಿಕೆಗೆ ಬಂದು ಪರಮ ಪೂಜ್ಯ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಅಭಿವಂದನೆಯನ್ನ ಉಡುಪಿ ನಗರಸಭೆಯ ಪರವಾಗಿ ಸಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ತಿರುಪತಿ ಪರವಾಗಿ ಬಿ.ವಿ. ಲಕ್ಷ್ಮಣ್ ಅವರು ಹಾಗೆ ಎಲ್ಲ ಸನ್ಮಾನವನ್ನ ಮತ್ತೆ ನಾವು ಮುಂದೆ ಮಾಡಲಿಕ್ಕಿದ್ದೇವೆ. ಹಿಂದೂ ಮಹಾಸಭಾದ ಪರವಾಗಿ ಸಂದರ್ಭದಲ್ಲಿ ಗೌರವಾರ್ಪಣೆ ನಡೀತಾ ಇದೆ. ಹಿಂದೂ ಮಹಾಸಭಾದ ಮಧುಕರ್ ಮುದ್ರಾಡಿ ಅವರು ಸಮಸ್ತರು ಹಿಂದೂ ಮಹಾಸಭಾದ ಪರವಾಗಿ ಸಂದರ್ಭದಲ್ಲಿ ಅಭಿವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ರಿಗೂ ಅವಕಾಶ ಇದೆ. ಎಲ್ರಿಗೂ ಕೂಡ ಪುತ್ತಿಗೆ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಫಲಮಂತ್ರಾಕ್ಷತೆಯನ್ನು ನೀಡ್ತಾರೆ. ಎಲ್ರಿಗೂ ಕೂಡ ಅಭಿನಂದನೆ ಸಲ್ಲಿಸುವಂತ ಅವಕಾಶ ಇದೆ. ಅವರು ನಮ್ಮ ಜೊತೆಗೆ ಇಲ್ಲೇ ಇರ್ತಾರೆ. ದಯವಿಟ್ಟು ಎಲ್ಲರೂ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ನಮಗೆ ಸಹಕರಿಸಬೇಕು. ಮತ್ತೆ ನಿಮ್ಮನ್ನ ವೇದಿಕೆ ಮೇಲೆ ನಾವು ಕರೀಲಿಕ್ಕಿದ್ದೇವೆ. ಯಾಕಂತ ಹೇಳಿದ್ರೆ ಪೇಜಾವರ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರು ಶ್ರೀಕೃಷ್ಣನ ಪೂಜೆಗೆ ನಿರ್ಗಮಿಸಬೇಕಾಗಿರುವುದರಿಂದ ಈ ಕಾರ್ಯಕ್ರಮ ನಾವು ಅಷ್ಟು ಬೇಗ ಮುಂದುವರಿಸಬೇಕು. ಅದಾದ ನಂತರ ಮತ್ತೆ ಎಲ್ಲರನ್ನ ಕೂಡ ನಾನು ವೇದಿಕೆಯ ಮೇಲೆ ಕರಿತೇನೆ. ದಯವಿಟ್ಟು ಎಲ್ಲರೂ ವೇದಿಕೆಯಿಂದ ನಿರ್ಗಮಿಸಬೇಕು. ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದಿರುವಂತಹ ಸಮಾಜದ ಅಗ್ರಗಣ್ಯ ನಾಯಕರಲ್ಲಿದ್ದಾರೆ. ಉದ್ಯಮ ರಂಗದಲ್ಲಿ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ರಂಗದಲ್ಲಿ ಬೆಳಗ್ತಾ ಇರುವಂತಹ ಉಡುಪಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಗೌರವಾನ್ವಿತರು ವೇದಿಕೆ ಎದುರುಭಾಗದಲ್ಲಿದ್ದಾರೆ. ಎಲ್ರಿಗೂ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಹೇಳ್ತಾ ದಯವಿಟ್ಟು ಸ್ವಲ್ಪ ಹೊತ್ತು ತಾವೆಲ್ಲರೂ ಇಲ್ಲಿ ಇರಬೇಕು. ದಯವಿಟ್ಟು ಎಲ್ಲರೂ ವೇದಿಕೆಯನ್ನ ತೆರವುಗೊಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪರಿಷತ್ ಪರವಾಗಿ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಹಿಂದೂ ಮಹಾಸಭಾದವರು ಕೂಡ ಈ ವೇದಿಕೆಯಲ್ಲಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಅಭಿನಂದನಾ ಸಮಿತಿಯ ಸರ್ವರು ಕೂಡ ಸಲ್ಲಿಸಿದ್ದಾರೆ. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸಮಯದ ಅಭಾವ ಇರುವುದರಿಂದ ದಯವಿಟ್ಟು ಮತ್ತೆ ಎಲ್ಲರೂ ವೇದಿಕೆಗೆ ಬರ್ಲಿಕ್ಕೆ ಅವಕಾಶ ಇದೆ. ಪ್ರತಿಯೊಬ್ಬರಿಗೂ ಕೂಡ ವೇದಿಕೆಯಲ್ಲಿ ಕಲಾವಿದ ಪ್ರದೀಪ್ ಭಟ್ ಅವರು ತಮ್ಮ ಚಿತ್ರ ಕಲಿಸಿದ್ದಾರೆ. ಇನ್ನು ಮುಂದೆ ಪರಮ ಪೂಜ್ಯ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರ ಆಶೀರ್ವಚನವನ್ನ ನಾವೆಲ್ಲ ಕೇಳುವಂತಹ ಸಮಯ. ನಮ್ಮೆಲ್ಲರ ಪಾಲಿನ ನಡೆದಾಡುವ ದೇವರು ಪಂಚಮ ಪರ್ಯಾಯವನ್ನ ಕಂಡಂಥ ಶ್ರೀಕೃಷ್ಣನ ಆರಾಧನೆಯಲ್ಲಿ ಜೀವನದ ಧನ್ಯತೆಯನ್ನ ಕಂಡಂಥ ಪರಮ ಪೂಜ್ಯ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರ ಆಶೀರ್ವಚನ.